ನಮಸ್ಕಾರ, ಶುಭೋದಯ ಎಲ್ಲರಿಗೂ. ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಕನ್ನಡಿಗ ಪ್ರವೀಣ್. ಸೊ ವಿ ಆರ್ ಬ್ಯಾಕ್ ವಿತ್ ಅನದರ್ ರೈಡ್. ನಾವು ನಮ್ಮ ಮೀಟಪ್ ಪಾಯಿಂಟ್ಗೆ ಹೊರಡ್ತಾ ಇದ್ದೀವಿ. ಸೊ ಮೀಟಪ್ ಪಾಯಿಂಟ್ ವಿಲ್ ಬಿ ಸಮ್ವೇರ್ ಅರೌಂಡ್ 12 kilometers ಫ್ರಮ್ ಮೈ ಹೌಸ್. ಈವನ್ ಲಾಸ್ಟ್ ರೈಡಲ್ಲಿ ನೋಡಿರ್ತೀರ, ಪವನ್ ಬಂದಿದ್ದ. ಸೊ ಬರ್ತಿದ್ದಾನೆ. ಮತ್ತೆ ಕಾಲ್ ಮಾಡಿದ್ವಿ ನೆನ್ನೆ, ಲೊಕೇಶನ್ ಎಲ್ಲ ಶೇರ್ ಮಾಡಿದ್ದೆ. ಬೆಳಗ್ಗೆ 6:45 ಕಾಲ್ ಮಾಡಿದ್ರೆ ಇನ್ನು ಇವಾಗ ಶವರ್ಗೆ ಹೋಗ್ತಿದ್ದೀನಿ, ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದ. ಅದಕ್ಕೆ ನಾವು ಒಂದು ಸ್ವಲ್ಪ ನೋಡಿಕೊಂಡು ಬೇಗ ಹೋಗ್ತೀರಾ, ಕರೆಕ್ಟ್ ಟೈಮಿಗೆ ಹೋಗೋಣ ಅಂತ ಒಂದು 7:30 ಹಂಗೆ ಬಿಟ್ಟೆ ಮನೆ. ಆನ್ ದ ವೇ ಬ್ರೇಕ್ಫಾಸ್ಟ್ ಮಾಡಬೇಕು. ಎಸ್, ಏನದೊಂದು ಖುಷಿ ಆಗುತ್ತೆ ನೋಡಿ ರೈಡ್ಗಳಿಗೆ ಬಂದರೆ. ಈ ಏರಿಯಾನೆಲ್ಲೋ ನೋಡಿರ್ತೀರಲ್ಲ, ನಾನು ಹೇಳ್ತಿದ್ದೆ ಅಲ್ಲ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ, ಇಲ್ಲೆಲ್ಲ ಕ್ರೈಮ್ ಸೀನ್ಗಳು, ಮರ್ಡರ್ ಸೀನ್ಗಳೆಲ್ಲ ಜಾಸ್ತಿ ನಡೆದಿದ್ದಾವೆ ಅಂತ ಅಂದ್ಬಿಟ್ಟು. ಅದೇ ಈ ಪ್ಲೇಸೆಲ್ಲ. ಇದೆಲ್ಲ ಹಿಂಗಿದ್ದೇ ಇದ್ದಿಲ್ಲ. ಒಂದು ಸುಮಾರು 10 ವರ್ಷದ ಹಿಂದೆ ನೀವೇನಾದರೂ ಬಂದು ನೋಡೋ ಹಂಗಿದ್ದಿದ್ರೆ ಇಲ್ಲೆಲ್ಲ ಬರೋಕ್ಕೆ ಅದ್ರೋಗ್ಬಿಡ್ತಾ ಇದ್ರಿ. ಅಷ್ಟು ಒಂದು ಸ್ಟ್ರೀಟ್ ಲೈಟ್ ಇರ್ತಾ ಇದ್ದಿಲ್ಲ ಸ್ನೇಹಿತರೆ. ಸ್ಟ್ರೀಟ್ ಲೈಟ್ ಇಲ್ಲ, ಮನೆಗಳಿಲ್ಲ. ಆದರೆ ಇವಾಗ ನೋಡಿದ್ರೆ ಮನೆಗಳಿವೆ, ಸ್ಟ್ರೀಟ್ ಲೈಟ್ಗಳಿವೆ, ಕೇಸ್ಗಳೆಲ್ಲ ಕಣ್ಮರೆ ಆಗಿಬಿಟ್ಟಿದೆ. ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ರೋಡು. ತಾರ್ಗಿರೆಲ್ಲ ಹಾಕ್ಬಿಡು ಸರಿಯಾಗೆ. ಈ ರೋಡೆಲ್ಲ ಕಿತ್ತೋಗಿತ್ತು, ಇವಾಗ ಮತ್ತೆ ತಾರ್ ಹಾಕೋರೆ. ಜೊತೆಗೆ 4 ಹಂಪ್ ಹಾಕೋರೆ ಒಂದು 200 ಮೀಟ್ರ್ ಡಿಸ್ಟೆನ್ಸಲ್ಲಿ. ಇನ್ನು ನಾನು ನಿಮಗೆ ರಿವೀಲ್ ಮಾಡಿಲ್ಲ ಅಲ್ಲ ಇವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಂದ್ಬಿಟ್ಟು. ಅದನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ನೀವೇ ನೋಡ್ತೀರಾ. ಒನ್ ಆಫ್ ದ ಶಾರ್ಟ್ ಆ್ಯಂಡ್ ಸ್ವೀಟೆಸ್ಟ್ ರೈಡು ಇವತ್ತಿನ ರೈಡ್ ಬಂದುಬಿಟ್ಟು ಬರೀ 100 ಕಿಲೋಮೀಟ್ರಲ್ಲಿರೋದು. ಇಲ್ಲೂ ಹಂಪ್ ಹಾಕ್ಬಿಟ್ಟವ್ರ. ರೋಡ್ ಹಾಕಿದ್ರೆ ಹಂಪ್ ಹಾಕಲೇಬೇಕು ಅಂತ. ಲೆಟ್ಸ್ ಕೀಪ್ ರೈಡಿಂಗ್. ನಾಷ್ಟ ಬೀಳೋವರೆಗೂ ಗೊತ್ತಲ್ಲ, ನಮ್ಮ ಮಾತಾಡೋಕ್ಕೆ ಬರಲ್ಲ. ಏನೋ ನಡೀತಿದೆ ಬೆಳಗ್ಗೆ ರ್ಯಾಲಿ ಅಂತ ಅಂದ್ಬಿಟ್ಟು. ವಾಟ್ ಈಸ್ ದಿಸ್ ರ್ಯಾಲಿ? ಎಲ್ಲ ಯೆಲ್ಲೋ ಕಲರ್ ಡ್ರೆಸ್ಗಳು ಹಾಕ್ಕೊಂಡು ನಡ್ಕೊಂಡು ಹೋಗ್ತವ್ರೆ, ಬಾವುಟಗಳನ್ನ ಹಿಡ್ಕೊಂಡು. ವಾಟ್ ಈಸ್ ದಿಸ್ ರ್ಯಾಲಿ? ಏನಕ್ಕೆ ಅಂತಲೇ ಗೊತ್ತಾಗಿಲ್ವೇ. ಅವ್ರ ಭಾಷೆ ನಮ್ಗೆ ಓದಕ್ಕೆ ಬಂದಿಲ್ಲ. ಇಲ್ಲಿ ನೋಡಿ, ಇಲ್ಲೇ ಲೆಫ್ಟು ರೈಟಲ್ಲೇ ನೈಸ್ ರೋಡ್ ಇರೋದು. ಫುಲ್ ತಿಂದಾಕ್ಬಿಟ್ಟವ್ರೆ. ಸೈಕ್ಲಿಸ್ಟು, ಬೈಕ್ ಲಿಸ್ಟು. ನಾವು ಬೈಕ್ ಲಿಸ್ಟು. ಇಲ್ಸ್ ಕೆಲವ್ರು ಹೋಗ್ತವ್ರೆ, ಇವರು ಅರ್ಲಿ ಮಾರ್ನಿಂಗ್ ಬೇಗ ಬಿಟ್ಟಿರ್ತಾರೆ. ಅದಕ್ಕೆ ಸ್ವಲ್ಪ ಬೇಗ ಬಂದವ್ರು ಮುಂದಕ್ಕೆ. ಸರಿ ಸರ್, ನಾವು ಒಂದು 6 ಗಂಟೆಗೆ ಬಿಟ್ಬಿಡ್ತೀವಿ. ನೀವು ಲೇಟ್ ಆಗುತ್ತೆ ಅಂದರೆ 6:15 ಹಂಗೆ ಬಿಟ್ಬಿಡಿ, ನಾವು ಹೊರಟಿರ್ತೀವಿ ಅಂತ ಅಂದ್ಬಿಟ್ಟು ಈ ಫ್ಯಾಮ್ಲಿಯವ್ರು ಬಂದುಬಿಟ್ಟಿದ್ದಾರೆ. ಏನು ಗುರು, ಇಲ್ಲೆಲ್ಲ ಪೊಲೀಸವ್ರು ಬಂದು ನಿಂತ್ಕೊಂಡವ್ರೆ. ಅಯ್ಯಪ್ಪ, ರೋಡ್ ಸೆಂಟ್ರಲ್. ಈ ರೋಡಲ್ಲಿ ಎಲ್ಲ ಚೆನ್ನಾಗಿದೆ, ಅಲ್ಲಿ ಮಾತ್ರ ಯಾಕೆ ಪ್ಯಾಚ್ ಹಾಕಿಲ್ವೋ ಗೊತ್ತಿಲ್ಲ. ಇದೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ. ಮೈಲ್ಸ್ ಅಂದ್ರ ಗೊತ್ತಿಲ್ಲ. ಈ ಊರ ಹೆಸರು ಬಂದ್ಬಿಟ್ಟು ಮೈಲ್ಸ್ ಅಂದ್ರ. ಲೋ, ಎತ್ ಕಡೆ ಆದರೂ ಒಂದು ಕಡೆ ಹೋಗೋ. ಏನೋ ಸೆಂಟ್ರಲ್ ಅಡ್ಡಾಡ್ತಿದೆಯಲ್ಲೇ. ಗಾಡಿ ಬ್ಯಾಕ್ ಟು ನಾರ್ಮಲ್ ಆಗಿದೆ ಸ್ನೇಹಿತರೆ. ಕ್ವಿಕ್ ಶಿಫ್ಟರ್ ಒಂದು ಬಿಟ್ಟು ಗೇರ್ ಶಿಫ್ಟಿಂಗ್ ವಿತ್ ಕ್ಲಚ್ಚು ಎಲ್ಲನೂ ಬ್ಯಾಕ್ ಟು ನಾರ್ಮಲ್ಲು. ಅಂದರೆ ಸ್ಮೂತ್ ಆಗಿದೆ. ಮುಂಚೆ ಥರ ಏನೂ ಫುಲ್ಲು ಹೆವಿ ಇದಾಗಿಲ್ಲ ಇವಾಗ. ಎಷ್ಟು ತಣ್ಣಗಿದೆ ಅಲ್ಲ, ಪೀಸ್ಫುಲ್ ಆಗಿದೆ ಎಲ್ಲ. ಬಂದರೆ ನಮ್ಮ ಮನೆ ಹತ್ರ ಎಲ್ಲ ಬೆಳಗ್ಗೆ ಎತ್ತಿದ ತಕ್ಷಣ ಯಾರೋ ಒಬ್ರು ವ್ಯಾ ಅನ್ನೋದು ಇಲ್ಲ, ಈ ಥರ ಎಲ್ಲ ನಡೀತಿರುತ್ತೆ. ಇಲ್ಲೆಲ್ಲ ಬಂದಾಗ ಎಷ್ಟು ತಣ್ಣಗನ್ಸುತ್ತೆ ಗೊತ್ತಾ. ಆ ಥರ ಸೌಂಡ್ಗಳೆಲ್ಲ ಕೇಳೋದಕ್ಕಿಂತ ಈ ಥರ ಪ್ಲೇಸ್ಗಳಲ್ಲಿ ಬಂದಿರೋದು ಬೆಸ್ಟು ಅಂತ ಅನಿಸುತ್ತೆ. ಶೀಟ್ ಮನೆ ಇದ್ರೂ ಪರವಾಗಿಲ್ಲ, ತಣ್ಣಗಿರುತ್ತೆ. ಅಂದರೆ ಒಂದು ಸ್ವಲ್ಪ ದಿನಕ್ಕೆ ಅದೂ ಮತ್ತೆ ವಾಪಸ್ ಬ್ಯಾಕ್ ಟು ನಾರ್ಮಲ್ ಆಗಿಬಿಡುತ್ತೆ. ಸ್ವಲ್ಪ ದಿನಕ್ಕೆ ಅಂದರೆ ಒಂದು ವರ್ಷಗಳಿಗೆ ಎಲ್ಲ ಕಡೆನೂ ಬಂದು ಮನೆಗಳು ಕಟ್ಟಿದ್ರು.
ಆಲ್ಮೋಸ್ಟ್ ಇಟ್ಟಿದ್ದ ಇವನು. ನೆನ್ನೆನೂ ಅಷ್ಟೇ ಬಸ್ಸಯ್ಯಪ್ಪ ಪಿಜ್ಜಾ ಅವನಿಗೆ ಇದೇ ಥರ ಮಾಡಿದ್ದು. ಐ ಥಿಂಕ್ ನಾವು ಸ್ಟ್ರೈಟ್ ಹೋಗಬೇಕು, ಲೆಫ್ಟ್ ಹೋದರೆ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ತೀವಿ. ನಾನು ಒಂಚೂರು ಮ್ಯಾಪ್ನ ನೋಡ್ಕೊಂಡಿಲ್ಲ ಅಂತ ಅಂದರೆ ಅದ್ಲಿ ಬದಲಿ ಹೋಗ್ಬಿಟ್ರೆ ಮತ್ತೆ ವಾಪಸ್ ಬರಬೇಕಾಗತ್ತೆ. ರೇಂಜ್ ರೋವರ್, ವಾ, ಇವೆಲ್ಲ ನಂದೊಂಥರ ಫೇವ್ರೆಟ್ ಕಾರ್ಗಳು. ಆದರೆ ಇದು ಎಲೆಕ್ಟ್ರಿಕ್ ಗಾಡಿ, ಸೌಂಡ್ ಇಲ್ಲ ಗಾಡಿಯಲ್ಲಿ. ಗ್ರೀನ್ ಕಲರ್ ನಂಬರ್ ಪ್ಲೇಟು ಇಲ್ಲ ಅಲ್ಲ ಗುರು, ಏನಿದು ವಿಸ್ಮಯ ವಿಚಿತ್ರ. ಒಂದು ಸೆಕೆಂಡ್, ಇಲ್ಲಿ ಸೈಡ್ಗೆ ಹಾಕ್ಕೊಂಡು ನಾವು ನೋಡ್ಕೊಬಿಡೋಣ. ಶ್ಯಾಡೋ ಅಲ್ಲಿ ನೋಡಿ, ನನ್ನ ಗಾಡಿ ಮೇಲೆ ನಾನು ಟ್ರಾನ್ಸ್ಫಾರ್ಮರ್ ಇದ್ದಂಗೆ ಇದ್ದೀನಿ. ಹಂಪುಗಳು ಕಾಣಿಸೋದೇ ಇಲ್ಲ ಗುರು. ಏನಾಗುತ್ತೆ ಗೊತ್ತಾ ನೋಡಿ, ಈ ಥರ ಶೇಡ್ ಬೀಳುತ್ತಲ್ಲ ಓಡಿಸ್ಬೇಕಾದ್ರೆ, ಸನ್ಲೈಟು ಲೆಫ್ಟಿಂದ ಇರೋದಕ್ಕೆ ಫುಲ್ಲು ಶೇಡು ಮರಗಳ ಮೇಲೆ ಬಿದ್ದು, ಮರದ್ದು ಶೇಡು ರೋಡ್ ಮೇಲೆ ಬಿದ್ದಾಗ ಚಿಕ್ಕ ಚಿಕ್ಕ ಹಂಪುಗಳೆಲ್ಲ ಬ್ಲೆಂಡಿನ್ ಆಗಿಬಿಡುತ್ತೆ, ಅಂದರೆ ಕಾಣಿಸೋದಿಲ್ಲ. ನೆಕ್ಸ್ಟು ಸ್ಪಾರ್ಕ್ ಪ್ಲಗ್ ಹಾಕ್ಸ್ಬೇಕು. ಯಾಕಂದರೆ ಸ್ಪಾರ್ಕ್ ಪ್ಲಗ್ಗೆ ಲೈಫ್ ಇರೋದೇ 1 ವರ್ಷ 2 ವರ್ಷ, 1 ವರ್ಷ ಮ್ಯಾಕ್ಸು, 2 ವರ್ಷ ಎಲ್ಲ ಇಲ್ಲ. ನಾವು ಯಾವುದೇ ಥರ ಸ್ಪಾರ್ಕ್ ಪ್ಲಗ್ ತಗೊಳ್ಳಿ, ಜಸ್ಟ್ 1 ವರ್ಷ ಅಷ್ಟೇ ಲೈಫ್ ಇರೋದು. ಸೊ ಪೆಟ್ರೋಲ್ ಬಂಕ್ ಹತ್ರ ಇದ್ದಾರೆ ಅಂತ ಅಂದರು. ಬನ್ನಿ ಒಂದು ಸ್ವಲ್ಪ ಅಲ್ಲಿ ರೋಡ್ ಸ್ಟಾರ್ ಇದಕ್ಕೆ ನಾನು ಲೊಕೇಶನ್ ಕೊಟ್ಟಿದ್ದೆ. ನೋಡಮ್ಮ, ಹಾಂ, ನಯಾರ ಪೆಟ್ರೋಲ್ ಬಂಕು ಇಲ್ಲೇ ಎಲ್ಲೋ ಇದ್ದೀನಿ ಅಂತ ಅಂದ್ರಲ್ಲಪ್ಪ. ಹಾಂ ನೋಡಿ, ಇಲ್ಲೇ ಇದ್ದಾರೆ ನಮ್ಮ ಬಾಯ್ಸ್. ನಮಸ್ಕಾರ. ಜಯಪ್ರಕಾಶ್. ಹಾಯ್, ಜಯಪ್ರಕಾಶ್. ಪ್ರವೀಣ್. ಏನು ಮ್ಯಾಮ್? ಇಲ್ಲಪ್ಪ, ನನಗೆ ಗೊತ್ತು ನೀವು ಹಿಂಗೆ ಬರೋದಂತ, ಅದಕ್ಕೆ ನಾನು ಲೇಟ್ ಮಾಡಿದ್ದು. ಹೌದಾ? ಹಾಂ ಹಾಂ ಹಾಂ, ಬೆಳಗ್ಗೆನೇ ಹೋಗ್ಬೇಕು. ಹೌದು, ನಾವು ಸ್ವಲ್ಪ ಲೇಟ್ ಆಯ್ತು. ನಾನು 7 ಗಂಟೆಗೆ ಮೀಟಪ್ ಪಾಯಿಂಟ್ ಇಟ್ಟೆ ತಾನೆ. 6:45 ಕಾಲ್ ಮಾಡಿದ್ರೆ ಇನ್ನು ಇವಾಗ ಸ್ನಾನಕ್ಕೆ ಹೋಗ್ತಿದ್ದೀನಿ ಅಂತ ಅಂದ. 5 ನಿಮಿಷ ಅಂತಾನೆ, ಮನೆ ಇದ್ರು 5 ನಿಮಿಷ ಅಂತ ನಾವು. ಹಾಂ ಹಾಂ, ಅದೇ ಹಾಂ, ನೋಡಿದೆ ವಿಡಿಯೋ ಎಲ್ಲ ನೋಡಿದೆ, ಕರೆಕ್ಟಾಗಿತ್ತು ವಿಡಿಯೋ. ಎಕ್ಸ್ಪೋರ್ಟ್ ಮಾಡಿದ್ದೆಲ್ಲ ಕರೆಕ್ಟಾಗಿತ್ತು. ಹಾಂ, ಹೊರಡೋದೆ ಇನ್ನು. ಇನ್ನೊಂದು ಈಗ ನಾವು ಬ್ರೇಕ್ಫಾಸ್ಟ್ ಅಂದರೆ ಹಾಂ ಇದ್ರಲ್ಲಿ ಮಾಡ್ಕೋಬೇಕು. ಕನಕಪುರ ಹೋಗ್ತೀವಲ್ಲ, ಹಾಂ, ಒಳಗಡೆ ಮಾಡ್ಕೋಬೇಕು. ನಾವು ಕನಕಪುರಾಗೆ ಏನಕ್ಕೆ ಹೋಗ್ತೀವಿ ಇವಾಗ? ಒಳಗಡೆಯಿಂದ ನಾವು ಹಿಂಗೆ ಸ್ಟ್ರೇಟ್ ಓಡ್ತಾ ಇರೋದು. ಹಿಂಗೆ ಬ್ರೇಕ್ಫಾಸ್ಟ್ ಮಾಡ್ಕೊಬೇಕಂದ್ರೆ ಇಲ್ಲೇ ಮಾಡ್ಕೊಬೋದು. ಹಾಂ, ಬಾ ನೋಡೋಣ ಯಾವ್ದಾದ್ರು ಒಂದು ಚೆನ್ನಾಗಿರೋ ಹೋಟ್ಲಿದ್ರೆ. ಇಲ್ಲ ಅಂದರೆ ಹೊಸೂರಲ್ಲಿ ಅಯ್ಯಾಸ್ ಚೆಟ್ಟಿನಾಡು ಹೋಟೆಲ್ ಅಂತ ಒಂದಿದೆ, ಅದು ಚೆನ್ನಾಗಿರುತ್ತೆ. ಬಟ್ ಊಟ ಸಿಗೋದೆ 10 ಗಂಟೆ ಮೇಲೆ. ಹಾಂ, 23 ಕಿಲೋಮೀಟ್ರ್ ಇದೆ ಅದು. ಹಾಂ,
ಸೊ ಇದು ನಮಗೆ ಗೊತ್ತು ಸ್ನೇಹಿತರೆ. ಒಂದು ಸಾರಿ ನಾನು ತಮಿಳ್ನಾಡಿಗೆ ಹೋಗ್ಬಿಟ್ಟು ಹೊಗೆನಕಲ್ಗೆ ಹೋಗಿ ಬರಬೇಕಾದ್ರೆ ಈ IS ಚೆಟ್ಟಿನಾಡು ಹೋಟ್ಲಲ್ಲಿ ನಾವು ತಿಂದಿದ್ವಿ. ಸೊ ಬೆಳಗ್ಗೆ ಲೈಟ್ ಬೇಕಾ ಇಲ್ಲ ಹಾರ್ಡ್ ಫುಡ್ ಬೇಕಾ? ಲೈಟೇ ಸಾಕಾ? ಇಡ್ಲಿ ದೋಸೆ ಅಂದವೇ ನೋಡೋಣ ಬಾ. ಮ್ಯಾಪ್ನ ಹಾಕ್ಬಿಡ್ತೀನಿ ಬಿಡು. ಒಳ್ಳೆ ಚಾರ್ಜ್ ಆಗುತ್ತಲ್ಲ ಬ್ರೋ? ಹಾಂ, ಯಾವ ಲೊಕೇಶನ್ ಹಾಕಿದ್ಯಾ? ದಬ್ಬಗುಲಿ ಡೈರೆಕ್ಟಾಗೆ. ಹಾಂ, ನನಗೆ 12 ಕಿಲೋಮೀಟ್ರ್ ಇವಾಗ ಬಂದಿದ್ದು ಗೊತ್ತೇ ಆಗಿಲ್ಲ. ಅಷ್ಟು ಆರಾಮಾಗಿ ಬಂದೆ. 27 ಬಂದಿದ್ದು. 27 ಬಂದಾ? ನಂದು 12. ಹಾಂ 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 ಕರೆಕ್ಟ್. ಅಂದರೆ 8 ಕಿಲೋಮೀಟ್ರ್ ಜಾಸ್ತಿ ಅಷ್ಟೇ. ನಮ್ಮ ಮನೆಯಿಂದ 100 ಪರ್ಫೆಕ್ಟಾಗೆ. ಸೊ ಸ್ನೇಹಿತರೆ, ಲೊಕೇಶನ್ ರಿವೀಲ್ ಆಗೋಯ್ತು ನಿಮಗೆ. ನಾವು ಹೋಗ್ತಿರೋದು ದಬ್ಬಗುಲಿ ವಾಟರ್ ಕ್ರಾಸಿಂಗ್ಗೆ. ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡ್ರಾ? ಪೆಟ್ರೋಲ್ ಎಲ್ಲ ಆಯ್ತಾ? ನಂದು ನೆನ್ನೆ ರಾತ್ರಿನೇ ಮಾಡಿಸಿ ರೆಡಿಯಾಗಿಟ್ಟಿದ್ದೆ. ಇವಾಗ ಗಾಡಿ ಫುಲ್ ಸ್ಮೂತ್. ಸಖತ್ ಖುಷಿ ಆಗೋಯ್ತು ಓಡಿಸಿ. ಹಾಂ, ಚೇಂಜ್ ಮಾಡಿಸ್ನಲ್ಲ, 4,00,000 ರೂಪಾಯಿ ಚೈನು. ಹಾಂ, ಚೇಂಜ್ ಆಗಿ ಎಳಿಯುತ್ತೆ ಹಂಗೆ. ಇಲ್ಲ, ಒಂದು ಟೀತ್ ಏನು ಜಾಸ್ತಿ ಇಲ್ಲ, ನಾರ್ಮಲ್ 15 ಫ್ರಂಟು 45 ಬ್ಯಾಕ್ ಅಷ್ಟೇ. ಇನ್ನು ಅದು ವರ್ಷಾನ್ಗಟ್ಲೆ ಆದಮೇಲೆ ಅದನ್ನು ಚೇಂಜ್ ಮಾಡಿಸ್ಬೇಕಾಗಿರೋದು ನೀನು. ಸೊ ಅವ್ರ ಫ್ರೆಂಡು ಬಂದಿದ್ದಾರೆ, ಜಯಪ್ರಕಾಶ್ ಅಂತ. ಓ ನೋಡ್ ಗುರು, ಆ ಲೇಔಟ್ ಹೆಸರು ಫುಲ್ ಫಾರ್ಮ್ ಕೂಡ ಜಯಪ್ರಕಾಶ್ ಲೇಔಟೇ ಅಲ್ಲ ನೋಡು. ನೋಡೋಣ.